ವೆಲ್ಕಮ್ ಬ್ಯಾಕ್ ಕೀರ್ತನ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಮ್ಲೆಟ್ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ಆಗಿ ಆಮ್ಲೆಟ್ ಮಾಡಲಿಕ್ಕೆ ಬೇಕಾದ ನೀರುಳ್ಳಿ ಒಂದು ಮೊಟ್ಟೆ ಆಮ್ಲೆಟ್ ಒಂದು ಮೊಟ್ಟೆ ನೋಡಿ ನೀರುಳ್ಳಿ ಹಾಕಿ ಆಯಿತು. ನೀರುಳ್ಳಿ ಹಾಕಿ ಅದರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಮೊಟ್ಟೆಯನ್ನು ಹಾಕಬೇಕು. ಕರೆಕ್ಟ್. ಹಾಯ್, ದಿಸ್ ಇಸ್ ಮೊಟ್ಟೆ. ಒಂದು ಮೊಟ್ಟೆ ಆಮ್ಲೆಟ್ ಮಾಡಲಿಕ್ಕೆ ಹೊರಟಿದ್ದೇವೆ. ಹೇಗೆ ಒಂದು ಮೊಟ್ಟೆಯ ಕತೆ ಅಂತ ಹೇಳುವ ಮೂವಿ ಉಂಟು, ಹಾಗೆ ನಮ್ಮದು ಒಂದು ಮೊಟ್ಟೆಯ ಆಮ್ಲೆಟ್ನ ಕತೆ. ಸೊ ಫಸ್ಟ್ ಆಫ್ ಆಲ್ ಆಗಿ ನೀರುಳ್ಳಿ ಹಾಕಿದ್ದ ನೆಕ್ಸ್ಟಿಗೆ ಈ ಮೊಟ್ಟೆಯನ್ನು ಹೊಡೆದು ಹಾಕಬೇಕು. ಫಸ್ಟಿಗೆ ಹೊಡೆಯುವ, ನೋಡ ಮೊಟ್ಟೆ ಹೊಡೆಯುವ. ಮತ್ತೆ ನೋಡು, ಮೊಟ್ಟೆಯನ್ನು ಇದಕ್ಕೆ ಹಾಕಿ ಆಯಿತು. ಮೊಟ್ಟೆ ಹಾಕಿ ಕೂಡ ಆಯಿತು. ಮೊಟ್ಟೆ 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 ಕೂಡ ಹಾಕಿ ಆಯಿತು. ಇನ್ನು ಹಾಕಲಿಕ್ಕೆ ಬಾಕಿ ಇರೋದು ಮೆಣಸಿನ ಹುಡಿ. ಮೆಣಸಿನ ಹುಡಿ ಕೂಡ ಸ್ವಲ್ಪ ಹಾಕು. ನೋಡಿ, ಒಂದು ಮೊಟ್ಟೆಗೆ ಇಷ್ಟು ಮೆಣಸಿನ ಹುಡಿ ಸಾಕು ಅಂತ ಕಾಣಿಸ್ತದೆ. ಇಷ್ಟು ಮೆಣಸಿನ ಹುಡಿಯನ್ನು ಸ್ವಲ್ಪ ಹಾಕಿಕೊಂಡೆ. ಸ್ವಲ್ಪ ಜಾಸ್ತಿ ಆದರೆ ಖಾರದಲ್ಲಿ ತಿನ್ನೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಅರಶಿನ, ಯಾಕಂತ ಹೇಳಿದರೆ ಸ್ಮೆಲ್ ಬರೋದಕ್ಕೆ ಅಂತ ಅಂತಾರೆ, ಗೊತ್ತಿಲ್ಲ. ಅರಶಿನ ಕೂಡ ಒಂದು ಸ್ವಲ್ಪ ಸಾಕು. ಇಷ್ಟು ಅರಶಿನ ಹಾಕ್ತಾಯಿದ್ದೀನಿ ಗಾಯ್ಸ್. ಸ್ವಲ್ಪ ಅರಶಿನ ಕೂಡ ಹಾಕಿ ಆಯಿತು. 2 ಉಪ್ಪು ಕೂಡ ಹಾಕ್ತಾಯಿದ್ದೀನಿ, ಕಲ್ಲುಪ್ಪು ಆ್ಯಕ್ಚುಲಿ. ಜಾಸ್ತಿ ಆಗುತ್ತಂತ ಕೂಡ ಭಯ ಇದೆ, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿದೆ, ಇಷ್ಟು ಸಾಕ ಅಂತ ಆಯಿತು. ಇನ್ನು ಮತ್ತೆ ಅದು ಇನ್ನು ಮುಂದೆ ಎಂತ ಮಾಡೋದು ಅಂತ ನೋಡೋದು. ಇರ್ಬೋದು ನೀವು, ಇದು ಆಮ್ಲೆಟ್ ಹೋಗಿ ಫ್ರೈಡ್ ರೈಸ್ ಆಯಿತು. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಇದು ಪಲ್ಯನೂ ಅಲ್ಲ, ಆಮ್ಲೆಟೂ ಅಲ್ಲ, ಹಾಗಾಗಿದೆ. ಇರಲಿ ಬಿಡಿ, ಮಾಡಿದ್ದೊನ್ನ ಮಾರಾಯ. ನನ್ನನ್ನು ನೋಡಿ ಆಮ್ಲೆಟ್ ಮಾಡಲಿಕ್ಕೆ ಯಾರೂ ಕಲಿಬೇಡಿ, ಯಾಕಂತೇಳಿದರೆ ನನಗೆ ಕೂಡ ಆಮ್ಲೆಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು. ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.